ಸ್ನೇಹಿತರೆ, ನಿನ್ನೆ ಭಾರತಕ್ಕೆ ಅತ್ಯಂತ ಪ್ರಮುಖವಾದ ದಿನ ಗಣರಾಜ್ಯೋತ್ಸವ. ಅಂದರೆ ನಿನ್ನೆ ಭಾರತಕ್ಕೆ ಗಣರಾಜ್ಯೋತ್ಸವದ ಸಂಭ್ರಮ. ಇದನ್ನು ಭಾರತ ಅತ್ಯಂತ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಆಚರಿಸ್ತು ಅಂತಲೇ ಹೇಳಬಹುದು. ಇನ್ನು ಡೆಲ್ಲಿಯ ಕರ್ತವ್ಯ ಪಥದಲ್ಲಿ ಭಾರತದ ಗಣರಾಜ್ಯೋತ್ಸವ ದಿನಾಚರಣೆಯನ್ನು ಮಾಡಲಾಯಿತು. ಸೇನೆಗಳು ಅಂದರೆ ನಮ್ಮ ದೇಶದ ಆರ್ಮಿ ತಮ್ಮ ಶಕ್ತಿ ಪ್ರದರ್ಶನವನ್ನು, ಪರಾಕ್ರಮವನ್ನು ತೋರಿಸ್ತು. ಪಥಸಂಚಲನ, ಸ್ತಬ್ಧ ಚಿತ್ರಗಳ ಪ್ರದರ್ಶನ, ಕಲಾ ತಂಡಗಳ ಪ್ರದರ್ಶನ ಸೇರಿದಂತೆ ಹಲವು ಕಾರ್ಯಕ್ರಮಗಳು ನಡೆದು ಜನರಿಗೆ ಬಹಳ ಇಷ್ಟ ಆಯಿತು ಅಂತಲೇ ಹೇಳಬಹುದು. ಇನ್ನು ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸುವಂತಹ ರಾಷ್ಟ್ರಪತಿ ಹಾಗೂ ಉಪರಾಷ್ಟ್ರಪತಿಗಳನ್ನು ಪ್ರಧಾನಿ ನರೇಂದ್ರ ಮೋದಿಯವರು ವೆಲ್ಕಮ್ ಮಾಡ್ಕೊಳ್ತಾರೆ. ಇದರಂತೆ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಸ್ವಾಗತಿಸಲಿಕ್ಕೆ ಬಂದಂತಹ ಪ್ರಧಾನಿ ಮೋದಿಯವರು ಏನು ಮಾಡಿದಾರಂತಂದ್ರೆ, ಅವ್ರು ಮಾಡಿದ ಈ ಕೆಲಸ ಇದೀಗ ತುಂಬ ವೈರಲ್ ಆಗ್ತಾ ಇದೆ. ಅಲ್ಲೇ ಬಿದ್ದಿದ್ದಂತಹ ಕಸವನ್ನು ಗಮನಿಸಿದ್ದಾರೆ. ಬಳಿಕ ಆ ಕಸವನ್ನು ಹೆಕ್ಕಿ ಮೋದಿಯವರು ಭದ್ರತಾ ಪಡೆ ಅಂದರೆ ಅವರ ಹಿಂದೆ ಇರುವಂತಹ ಭದ್ರತಾ ಪಡೆ ಕೈಗೆ ಕೊಟ್ಟಿದ್ದಾರೆ. ಈಗ ಈ ವಿಡಿಯೋ ತುಂಬ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಇನ್ನು ಗಣರಾಜ್ಯೋತ್ಸವ ದಿನಾಚರಣೆಗೆ ಮೋದಿ ಹಳದಿ ಹಾಗೂ ಕೆಂಪು ಬಣ್ಣದ ಟರ್ಬನ್ ಅನ್ನು ಧರಿಸಿ ಬಂದಿದ್ರು. ಮೋದಿ ಅವರ ಈ ಒಂದು ಡ್ರೆಸ್ಸಿಂಗ್ ಸ್ಟೈಲ್ ಹಾಗೆ ಪೇಟ ಅದು ಕೂಡ ಸದ್ದು ಮಾಡ್ತಾನೆ ಇದೆ. ಅಂದ್ರೆ ಏನಂತ ಹೇಳಿದ್ರೆ, ಒಂದ್ ಕಡೆಯಿಂದ ಜಗದೀಪ್ ಧನ್ಕರ್ ಅವರು ಕಾರಿನ ಮೂಲಕ ಬಂದ್ರು. ಅವರನ್ನ ವೆಲ್ಕಮ್ ಮಾಡ್ಲಿಕ್ಕೆ ಅಂದ್ರೆ ಬರಮಾಡಿಕೊಳ್ಳಿಕ್ಕೆ ಮೋದಿ ಅವರು ಕರ್ತವ್ಯ ಪಥಕ್ಕೆ ಬರ್ತಾರೆ. ಈ ವೇಳೆ ಅವರು ಕಸ ಬಿದ್ದಿರೋದನ್ನ ನೋಡಿ ತಕ್ಷಣವೇ ಅದನ್ನ ಸ್ವಚ್ಛಗೊಳಿಸಿದ್ದಾರೆ. ನರೇಂದ್ರ ಮೋದಿ ಅವರು ಪ್ರಧಾನಿ ಆದಾಗ್ಲಿಂದಲೂ ಕೂಡ ಸ್ವಚ್ಛ ಭಾರತ್ ಅಭಿಯಾನಕ್ಕೆ ತುಂಬಾ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಾರೆ. ಈಗ ಸ್ವತಃ ಅವರೇ ಅದನ್ನ ಮಾಡಿ ಎಲ್ರಿಗೂ ಕೂಡ ತೋರಿಸ್ಕೊಟ್ಟಿದ್ದಾರೆ. ಇನ್ನು ಕಸ ನರೇಂದ್ರ ಮೋದಿ ಅವರು ಭದ್ರತಾ ಪಡೆ ಕೊಡ್ತಾರಲ್ವಾ, ಆಗ ಅವರು ಕೂಡ ಆ ಕಸವನ್ನ ತಮ್ಮ ಜೇಬಿಗೆ ಹಾಕೊಂಡಿದ್ದಾರೆ. ಈ ವಿಡಿಯೋವನ್ನ ಮೈ ಗವರ್ಮೆಂಟ್ ಇಂಡಿಯಾ ಅವರು ಹಂಚ್ಕೊಂಡಿದ್ದಾರೆ. ಇನ್ನು ಮೋದಿಯ ಸ್ವಚ್ಛ ಭಾರತ ನಡೆಯ ಈ ವಿಡಿಯೋ ಇದೆಯಲ್ವಾ, ತುಂಬ ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಮಾಡ್ತಾ ಇದೆ. ಈ ವಿಡಿಯೋಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಮೋದಿ ಸ್ವಚ್ಛ ಭಾರತದ ರಾಯಭಾರಿ ಅಂತ ತುಂಬಾ ಜನರು ಹೊಗಳ್ತಾ ಇದ್ದಾರೆ. ಮೋದಿ ಎಲ್ರಿಗೂ ಮಾದರಿಯಾಗಿದ್ದಾರೆ. ಮೋದಿಯ ಈ ನಡೆ ದೇಶಕ್ಕೆ ನೀಡಿದ ಸಂದೇಶ ಅಂತ ಹೇಳಲಾಗ್ತಾ ಇದೆ. ಇನ್ನು ಸ್ವಚ್ಛತೆಯ ಅಭಿಯಾನದಲ್ಲಿ ಮೋದಿ ಅವರ ಈ ಸಂದೇಶ ತುಂಬಾ ಪರಿಣಾಮಕಾರಿಯಾಗಿದೆ ಅಂತ ಹೇಳಿ ತುಂಬಾ ಜನರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ.